ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ದಲಿತ ಸಂಘರ್ಷ ಸಮಿತಿಯ ಸದಸ್ಯತ್ವ ಆಂದೋಲನಕ್ಕೆ ಬೀದರ್ನಿಂದಲೇ ಚಾಲನೆ ನೀಡಲಾಗ್ತಾ ಇದೆ. ಸುಮಾರು 1 ಲಕ್ಷ ಸದಸ್ಯತ್ವ ಗುರಿ ಹೊಂದಲಾಗಿದೆ. ಧರ್ಮದ ಆಧಾರದ ಮೇಲೆ ದೇಶ ವಿಭಜಿಸುವ ಕಾರ್ಯ ಸಲ್ಲದು. ಡಿಎಸ್ಎಸ್ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್. ನವೆಂಬರ್ 29-30ರಂದು ಸಂಗೀತ ಕಲಾಮಂಡಲ ವತಿಯಿಂದ ಐಟಿಸಿ ಸಂಗೀತ ಸಮ್ಮೇಳನ ಆಯೋಜನೆ. ರಂಗಮಂದಿರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಪ್ರೊಫೆಸರ್ SV ಕಲ್ಮಠಕರೆ, ರಾಜೇಂದ್ರ ಸಿಂಗ್ ಪವಾರ್ ಅವರ ನೇತೃತ್ವದಲ್ಲಿ ರಾಷ್ಟ್ರಮಟ್ಟದ ಹಲವು ಕಲಾವಿದರಿಂದ ಸಂಗೀತ ಸುಧೆ. ಕರ್ನಾಟಕ ಮಹಿಳಾ ಚಾಲಕರ ಒಕ್ಕೂಟದ ವತಿಯಿಂದ ಕರೆದ ಸುದ್ದಿಗೋಷ್ಠಿ. ವಾರದೊಳಗೆ ವೇತನ ಪಾವತಿ ಮಾಡುವಂತೆ ಜಿಲ್ಲಾಧ್ಯಕ್ಷೆ ರೇಣುಕಾ ಸೋಮನಾಥ್ ಕೋರಿಕೆ. 3 ವರ್ಷಗಳಿಂದ ವೇತನ ಇಲ್ಲದೆ ಬಳಲುತ್ತಿರುವ ನಮಗೆ ನ್ಯಾಯ ಒದಗಿಸಿಕೊಡುವಂತೆ ಅಧಿಕಾರಿಗಳಿಗೆ ಮನವಿ. ಧರ್ಮದ ಆಧಾರದ ಮೇಲೆ ದೇಶವನ್ನು ವಿಭಜನೆ ಮಾಡುವಂಥ ಕಾರ್ಯ ಯಾವುದೇ ಕಾರಣಕ್ಕೂ ಕೂಡ ಸಲ್ಲದು ಎಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಪ್ರಧಾನ ಸಂಚಾಲಕರಾಗಿರುವಂತಹ ಮಾವಳ್ಳಿ ಶಂಕರ್ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಇಂದು ದೇಶದಲ್ಲಿ ಉದಾರೀಕರಣ, ಜಾಗತೀಕರಣದಿಂದ ಎಲ್ಲವೂ ಖಾಸಗೀಕರಣಗೊಳಿಸುವ ಹುನ್ನಾರ ನಡೀತಾ ಇದೆ. ದಲಿತರ, ಹಿಂದುಳಿದವರ ಮತ್ತು ಶೋಷಿತರ ಹಕ್ಕುಗಳನ್ನು ಕಸಿದುಕೊಳ್ಳುವಂಥ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ. RSS ಸಂಘಟನೆ ಮಾಡುವ ತಾರತಮ್ಯ ನೀತಿಗೆ ನಮ್ಮ ಬೆಂಬಲವಿಲ್ಲ. RSS ಮುಖಂಡ ಮೋಹನ್ ಭಾಗವತ್ ಅವರು ವಿಷಕಾರಿ ಮಾತುಗಳನ್ನು ಆಡ್ತಾ ಇರ್ತಾರೆ. ಆದರೆ ದಲಿತರ, ರೈತರ ಮತ್ತು ಮಹಿಳೆಯರ ಮೇಲೆ ಆಗುವಂಥ ದೌರ್ಜನ್ಯದ ಬಗ್ಗೆ ಅವರು ಯಾವತ್ತೂ ಕೂಡ ಮಾತನಾಡೋದೇ ಇಲ್ಲ. ಇದು ಹೀಗೆ ಮುಂದುವರೆದರೆ ಸಂವಿಧಾನ ಅಪಾಯಕ್ಕೆ ಸಿಲುಕುವಂಥ ಸಂಭವ ಇದೆ ಅನ್ನುವಂಥ ಮಾತನ್ನು ಕೂಡ ಶಂಕರ್ ಹೇಳಿದರು. ಸಂವಿಧಾನದ ನಿಜಾಶಯಗಳು ಜನತೆಗೆ ತಲುಪುತ್ತಿಲ್ಲ. ಪ್ರಧಾನಮಂತ್ರಿಗಳ ಮಾತು ಕೇಳ್ತಾ ಇದ್ರೆ ದೇಶ ಯಾವ ದಿಕ್ಕಿಗೆ ಸಾಗ್ತಾ ಇದೆ ಎಂಬ ಆತಂಕ ಕಾಡ್ತಾ ಇದೆ. ದಲಿತ ಸಂಘರ್ಷ ಸಮಿತಿಯು ಜನತೆಗೆ ಸತ್ಯ ತಿಳಿಸುವ ಕಾರ್ಯ ಮಾಡ್ತಾ ಇದೆ. RSS ಮತ್ತು DSS ಮಾಡುವ ಕಾರ್ಯಗಳ ಕುರಿತು ಇಂದು ಸಮಗ್ರ ಚರ್ಚೆ ಆಗಬೇಕಾಗಿರುವಂತಹ ಒಂದು ಅವಶ್ಯಕತೆ ಇದೆ ಎಂದರಲ್ಲದೆ, ಬೀದರ್ನಿಂದಲೇ ದಲಿತ ಸಂಘರ್ಷ ಸಮಿತಿಯ ಸದಸ್ಯತ್ವಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ಜಾತಿ, ಮತ, ಪಂಥಗಳ ಭೇದವಿಲ್ಲದೆ ಆಗಬಹುದು. 1 ಲಕ್ಷ ಸದಸ್ಯತ್ವದ ಗುರಿ ಹೊಂದಿದ್ದೇವೆ ಎಂದು ಶಂಕರ್ ತಿಳಿಸಿದರು. ಯಾವುದೇ ಸರ್ಕಾರಗಳಿರಲಿ, ಅಖಂಡ ರಾಷ್ಟ್ರದ ಪರಿಕಲ್ಪನೆ ಹೊಂದಬೇಕೇ ವಿನಃ ವಿಭಜಿಸುವ ಕಾರ್ಯಕ್ಕೆ ಮುಂದಾಗಬಾರದು ಎನ್ನುವಂಥ ಮಾತನ್ನು ಹೇಳಿದರು. ದಲಿತ ಮಹಿಳಾ ಒಕ್ಕೂಟದ ಮುಖ್ಯಸ್ಥೆ ಇಂದಿರಾ ಕೃಷ್ಣಪ್ಪ ಮಾತನಾಡುತ್ತಾ, ಸಂವಿಧಾನಾತ್ಮಕವಾಗಿ ನೋಂದಾಯಿತ ಸಂಘಟನೆ ಅಲ್ಲದಿದ್ದರೂ ಕೂಡ RSS ಸಂಘಟನೆ ಜನರಿಗೆ ಭಾವನಾತ್ಮಕವಾಗಿ ಉದ್ರೇಕಕ್ಕೆ ತಳ್ಳುತ್ತಾ ದೇಶದ ಮುಖ್ಯ ಅಂಶಗಳ ಕಡೆಗೆ ವಿಮುಖರನ್ನಾಗಿ ಮಾಡ್ತಾ ಇದೆ ಎಂದು ತಿಳಿಸಿದರು. ಈ ನಿಟ್ಟಿನಲ್ಲಿ ದಲಿತ ಸಂಘರ್ಷ ಸಮಿತಿಯು ನ್ಯಾಯ, ಸಮಾನತೆ, ಸಮಾಜದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಮುಖಂಡರಾದ N. ನಾಗರಾಜ್, ರಮೇಶ್ ಮಂದಕನಹಳ್ಳಿ, ನಾಗಣ್ಣ ಸೇರಿದಂತೆ ರಾಮಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಕ್ಕು ಪ್ರತಿಯೊಬ್ಬ ಮನುಷ್ಯನ ಒಂದು ಹಕ್ಕದು. ಆ ಜೀವಿಸುವ ಹಕ್ಕನ್ನೇ ಮೊಟಕುಗೊಳಿಸುವಂತ ಕೆಲಸ ಇವತ್ತು ನಡೀತಾ ಇದೆ. 51H ಏನು ಹೇಳುತ್ತೆ? ಎಲ್ಲರೂ ಅವರವರ ಧರ್ಮವನ್ನು ಅನುಸರಿಸಬಹುದು ಮತ್ತು ಅವರದೇ ಆದಂತಹ ಒಂದು ಸೈಂಟಿಫಿಕ್ ಮನೋಧರ್ಮವನ್ನ, ಒಂದು ವೈಜ್ಞಾನಿಕ ಮನೋಧರ್ಮವನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಸಂವಿಧಾನ ಹೇಳುತ್ತೆ. ಆದರೆ ಆ ವೈಜ್ಞಾನಿಕ ಮನೋಧರ್ಮದಿಂದ ಇವತ್ತು ವಿಮುಖರಾಗಿ ನಾವು ಹೋಗ್ತಾ ಇದ್ದೇವೆ. ಎಲ್ಲವನ್ನು ಮೂಢನಂಬಿಕೆಗಳತ್ತ ತಳ್ಳುವ ಕೆಲಸ ನಡೀತಾ ಇದೆ. ಮೌಢ್ಯವನ್ನ ಬಿತ್ತುವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು RSS ವಿಚಾರಧಾರೆಗಳನ್ನ ನಾವು ಖಂಡನೆ ಮಾಡ್ತೀವಿ ಹೊರತು RSS ಮಾಡುವಂತ ಒಳ್ಳೆ ಕೆಲಸಗಳ ಮಾಡಿದ್ರೆ ನಾವು ಅದನ್ನ ಯಾವುದೇ ಕಾರಣಕ್ಕೂ ನಾವು ಅದನ್ನ ತೆಗೊಳ್ಳೋ ಕೆಲಸ ಮಾಡೋದಿಲ್ಲ. ಆದರೆ ಅದು ಮಾಡ್ತಾ ಇರೋದು ಇವತ್ತು ವಿಭಜನಾಕಾರಿ ಮನಸ್ಥಿತಿಯನ್ನ ಹೊಂದಿದೆ. ದೇಶದ ಈ ಸಮಸ್ಯೆಗಳ ಬಗ್ಗೆ ಅದು ಮಾತಾಡ್ತಾ ಇಲ್ಲ. ಪ್ರತಿ ಮಾತ್ರಲ್ಲೂ ಧರ್ಮವನ್ನ ಮುಂದಿಟ್ಕೊಂಡು ಧರ್ಮದ ಆಧಾರದ ಮೇಲೆ ದೇಶವನ್ನ ವಿಭಜಿಸುವ ಅಥವಾ ಹಿಂದೂ ರಾಷ್ಟ್ರ ಮಾಡುವಂತ ಈ ಕೆಲಸವನ್ನ ಮಾಡ್ತಾ ಇದೆ. ಅಖಂಡ ಭಾರತವನ್ನ ಅಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ಅಖಂಡ ಭಾರತ ಇವತ್ತು ಆಂತ್ರಿಗಳಾದಿಯಾಗಿ ಅವರೆಲ್ಲರ ಮಾತುಗಳನ್ನ ನಾವು ಕೇಳ್ತಾ ಇದ್ರೆ ಈ ದೇಶ ಮುಂದೆ ಯಾವ ದಿಕ್ಕಿನ ಕಡೆಗೆ ಹೋಗುತ್ತೆ ಅನ್ನುವಂಥ ಒಂದು ಆತಂಕ ಇವತ್ತು ಸೃಷ್ಟಿ ಆಗ್ತಿದೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ದಲಿತ ಚಳವಳಿ ಸುದೀರ್ಘವಾಗಿ ತಾವು ಗಮನಿಸಿದಾಗೆ ಕಳೆದ 5 ದಶಕಗಳಲ್ಲಿ ಈ ನಾಡಿನಲ್ಲಿ ದುಡಿಯುವ ಜನರ ಧ್ವನಿಯಾಗಿ ಇವತ್ತು ದಲಿತ ಚಳವಳಿ ತನ್ನ ಹೋರಾಟಗಳನ್ನ ಅದು ಮುನ್ನಡೆಸ್ಕೊಂಡು ಬರ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಜನತೆಗೆ ಸತ್ಯವನ್ನ ಹೇಳುವ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಬೀದರ್ನಿಂದ ಇವತ್ತು ನಾವು ಚಾಲನೆಯನ್ನ ಕೊಡ್ತಾ ಇದ್ದೇವೆ. RSS ವಿರುದ್ಧ DSS,
ಆ ಪ್ರತಿರೋಧವನ್ನು ಇವತ್ತು ನಾವು ತೆಗೆದುಕೊಂಡು ಇಡೀ ನಾಡಿನಾದ್ಯಂತ ನಾವು ಅವರು ಏನು ಹೇಳ್ತಾ ಇದ್ದಾರೆ, ನಾವೇನು ಹೇಳ್ತಾ ಇದ್ದೇವೆ, ಚರ್ಚೆಗೆ ಬರಲಿ, ಮಾಡೋಣ ಅನ್ನುವಂಥ ಆಹ್ವಾನ. ಈ ಧಾರ್ಮಿಕತೆ ಮತ್ತು ವೈಯಕ್ತಿಕತೆ ಮತ್ತು ಭಾವನಾತ್ಮಕತೆಗಳಿಂದ ಜನರನ್ನ ವಿಮುಖರನ್ನಾಗಿ ಮಾಡ್ತಾ ಇರೋದನ್ನ ತಾವು ಗಮನಿಸಿ, ಅದರಿಂದ ಇದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಕರ್ನಾಟಕ ದಲಿತ ಸಂಘ ಸಮಿತಿ ಸಂವಿಧಾನವನ್ನ ಇವತ್ತು ನಾವು ಈ 50ನೇ ವರ್ಷಾಚರಣೆ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇಲ್ಲ. 50 ವರ್ಷದಿಂದಲೂ ಪ್ರತಿ ವರ್ಷನೂ ಇದನ್ನು ಮಾಡ್ಕೊತಾ ಬಂದ್ರು. ಬಾಗಲಕೋಟೆ ಹಿನ್ನೀರು ಸ್ಥಳ ಅಲ್ಲಿಂದನೂ ಕೂಡ ಮಾಡ್ಕೊಳ್ತಾ ಬರ್ತಾ ಇದೀವಿ. ಯಾವಾಗ್ಲಿಂದನೂ ಪ್ರಾರಂಭ ಆದಾಗಿಂದಲೂ ಸಂವಿಧಾನ ವಿಚಾರವನ್ನ ಜನಮಾನಸದಲ್ಲಿ ಸಂವಿಧಾನ ಅದರಲ್ಲಿ ಇರೋ ಪೀಠಿಕೆ ಅದು ಜೀವನ ವಿಧಾನ. ಎಲ್ಲರಿಗೆ ಸಮಾನವಾಗಿರಬೇಕು, ಜಾತ್ಯತೀತವಾಗಿರಬೇಕು, ಸಹೋದರತ್ವದಿಂದ ಇರಬೇಕು, ಅದು ಜೀವನ ವಿಧಾನ ಅಷ್ಟೇ ಹೊರತು ಅದೇನು ಮಹಾ ದೊಡ್ಡ ತತ್ವವಲ್ಲ. ಅದು ನಮ್ಮ ಇವತ್ತು ಸರ್ಕಾರ, ಕರ್ನಾಟಕ ಸರ್ಕಾರ ಸಂವಿಧಾನವನ್ನ ಎಲ್ಲ ಶಾಲಾ ಕಾಲೇಜು ಯುವಜನರಲ್ಲಿ ತಗೊಂಡು ಹೋಗ್ತಾ ಇದೆ. ಆದರೂ ಕೂಡ ಇನ್ನೂ ಕೂಡ ಜನರಲ್ಲಿ ಈ ತಾರತಮ್ಯ ಭಿನ್ನ ಭೇದಗಳು ಹೋಗಿಲ್ಲ. ಇವತ್ತು ಕೂಡ ದಲಿತರ ಮೇಲೆ ದೌರ್ಜನ್ಯಗಳು ಇರ್ತವೆ. ಅಲ್ಲೆಲ್ಲೋ ದೇವಾಲಯಕ್ಕೊಂದು ಹುಡುಗ ಹೋದ ಅಂದ್ರೆ ಅವನನ್ನ ಕರೆದು ಹೊಡೆದು ಬಡ್ದು ಪೊಲೀಸ್ ಸ್ಟೇಷನ್ಗೆ ಹಿಡ್ಕೊಡೋದು. ಅಲ್ಲೆಲ್ಲೋ ಒಂದು ಹೆಣ್ಮಗಳು ಅಂತರ್ಜಾತೀಯ ವಿವಾಹ ಆದ್ರಿಂದ ಅವರ ತಾಯಿಯ ವಿವಸ್ತ್ರನನ್ನಾಗಿ ಮಾಡಿದ ಘಟನೆಗಳು, ಅಲ್ಲಿ ದಲಿತ ಮಹಿಳೆಯರ ಮೇಲೆ ನಡೆಯುವಂಥ ಅತ್ಯಾಚಾರಗಳು, ಇವೆಲ್ಲ ಏನನ್ನ ಸೂಚಿಸುತ್ತವೆ, ಏನನ್ನ ಹೇಳುತ್ತವೆ ಅಂತ ಹೇಳಿದ್ರೆ ಇನ್ನೂ ಅಸಮಾನತೆ ಹೋಗಿಲ್ಲ. ಮನಸ್ಸಿನಲ್ಲಿ ನಮ್ಮ ರಕ್ತದಲ್ಲಿ ತುಂಬಿಕೊಂಡಿದೆ, ಇನ್ನೂ ಕಳೆದಿಲ್ಲ ಅನ್ನೋಂತೇಳಿ ಈ ಭಿನ್ನ ಭೇದಗಳು ಕಳೆದಿಲ್ಲ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಆದ್ರಿಂದ ತಾವು ಈ ಅಸಮಾನತೆಯ ವಿರುದ್ಧ ಸಂವಿಧಾನದ ಅಡಿಯಲ್ಲಿ ನಾವು ಆ ಜೀವನ ನಡೆಯನ್ನ ನಾವು ಎಲ್ರಿಗೂ ಅಭ್ಯಾಸ ಮಾಡಿಸಿ ತೋರಿಸ್ಬೇಕು ಅನ್ನೋದ್ರ ಕಡೆಗೆ ನಮ್ಮೆಲ್ಲ ಆಲೋಚನೆಗಳು ಇರಲಿ. ತಾವು ಇರಲಿ, ಎಲ್ಲದಕ್ಕೂ ಸಹಕರಿಸ್ತೀರಾ. ಇದಕ್ಕೆ ಸಂವಿಧಾನದ ನಡೆಗೆ ತಾವೆಲ್ಲರೂ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಪ್ರಚಾರ ಮಾಡ್ತೀರಾ, ನಿಮ್ಮ ಬರವಣಿಗೆಯಲ್ಲಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ತಾವೆಲ್ಲರೂ ಇದಕ್ಕೆ ಪೋಷಕರಾಗಿ ನಿಂತಿರೋದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿದಾಯ ಹೇಳ್ತೀನಿ. ಸಂಗೀತ ಕಲಾಮಂಡಲ ಬೀದರ್ ಹಾಗೂ ITC ಸಂಗೀತ ಅಕಾಡೆಮಿ ಕೋಲ್ಕತ್ತಾ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನವೆಂಬರ್ 29 ಮತ್ತು 30ರಂದು 2 ದಿವಸಗಳ ಕಾಲ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಸಾಯಂಕಾಲ 5 ಗಂಟೆಗೆ ITC ಸಂಗೀತ ಸಮ್ಮೇಳನ ಜರುಗಲಿದೆ. ಅಧ್ಯಕ್ಷತೆಯಲ್ಲಿ ಅಂದರೆ ಪಂಡಿತ್ ರಾಜೇಂದ್ರ ಸಿಂಗ್ ಪವಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರಮಟ್ಟದ ಕಲಾವಿದರು ಭಾಗವಹಿಸಿ ತಮ್ಮ ಸಂಗೀತ ಸುಧೆಯನ್ನು ಉಣಬಡಿಸಲಿದ್ದಾರೆ. ಆದ್ದರಿಂದ ಸಂಗೀತಾಸಕ್ತರು ತಪ್ಪದೇ ಪಾಲ್ಗೊಳ್ಳಬೇಕೆಂದು ಪ್ರೊಫೆಸರ್ SV ಕಲ್ಮಠ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಖ್ಯಾತ ಕಲಾವಿದರಾದ ಶ್ರೇಯಾ ಚಟರ್ಜಿ, ಅಶೋಕ್ ಮುಖರ್ಜಿ, ಕೃಷ್ಣ ಮುಖೇಡ್ಕರ್, ಆಮೇಲೆ ಅಬೀರ್ ಹುಸೇನ್, ಆಮೇಲೆ ವೆಂಕಟೇಶ್ DC, ಅಯನ್ ಸೇನ್ಗುಪ್ತಾ, ಯಶವಂತ್ ವೈಷ್ಣವ್, ಆಮೇಲೆ ಪದ್ಮಶ್ರೀ ಉಲ್ಲಾಸ್ ಕಶೇಕರ್ ಮತ್ತು ಸುರೇಶ್ ತಲವೈಕರ್ ಸೇರಿದಂತೆ ಹಲವರು ಆಗಮಿಸಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಎಂದು ಕಾರ್ಯಕ್ರಮದ ಕುರಿತು ಸಮಗ್ರ ಮಾಹಿತಿಯನ್ನು ಕಲ್ಮಠ್ ಅವರು ನೀಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಮಾಣಿಕ್ ನಗರದ ಪೂಜ್ಯ ಆನಂದರಾಜ್ ಪ್ರಭು ಅವರು ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಶಿವಶರಣಪ್ಪ ವಾಲಿ, ರಾಮುಲು ಗಾದಗಿ, ಸದಾನಂದ ಜೋಶಿ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ. ಸಂಗೀತ ಕಲಾಮಂಡಲ ಸುಮಾರು ದಶಕಗಳಿಂದ ಸಂಗೀತ ಸೇವೆಯನ್ನು ಮಾಡುತ್ತಾ ಬಂದಿದೆ. ಉದಯೋನ್ಮುಖ ಕಲಾವಿದರನ್ನು ಬೆಳೆಸ್ತಾ ಬಂದಿದೆ. ಪಂಡಿತ್ ರಾಜೇಂದ್ರ ಸಿಂಗ್ ಪವಾರ್ ಅವರು ನಿಸ್ವಾರ್ಥದಿಂದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಲವು ಕಲಾವಿದರನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪರಿಚಯಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ಕಲ್ಮಠ್ ಅವರು ತಿಳಿಸಿದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಶಿವರಾಜ್ ಕಾಳಶೆಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾನ್ಯರೇ, ಬೀದರ್ ಸಂಗೀತ ಕಲಾಮಂಡಲ ತನ್ನದೇ ಆಗಿರತಕ್ಕಂಥ ಒಂದು ಖ್ಯಾತಿಯನ್ನು ಪಡೆದಿರತಕ್ಕಂಥದ್ದು. 1962ರಲ್ಲಿ ಬೀದರಿನ ಉದ್ಯಮಿ ಹಾಗೂ ಇತ್ತುಲಿ ಇದು ಬೇಡ 1962ರಲ್ಲಿ ಬೀದರಿನ ಖ್ಯಾತ ಉದ್ಯಮಿ ಮತ್ತು ಸಂಗೀತ ಪ್ರೇಮಿಗಳು ಆಗಿರ್ತಕ್ಕಂಥ ದಿವಂಗತ ಜಗಪಾಲ್ ಸಿಂಗ್ ಪವಾರ್ ಅವರ ಒಂದು ನೇತೃತ್ವದಲ್ಲಿ ಗಣ್ಯಮಾನ್ಯವರು ಹಾಗೂ ಸಂಗೀತ
ಪ್ರೇಮಿಗಳು, ಸಮಾನ ಮನಸ್ಕರಾಗಿರ್ತಕ್ಕಂಥ ದಿವಂಗತ ನಾಗಣ್ಣ ಜಾಬ್ ಶೆಟ್ಟಿ, ದಿವಂಗತ ಮಡಿವಾಳಪ್ಪ ಮುದ್ದ, ಶಂಕರ್ರಾವ್ ಜಾಗೀರ್ದಾರ್ ಹಾಗೂ ಆಗಿನ ಶಾಸಕರು ಆಗಿರ್ತಕ್ಕಂಥ ಮಾಣಿಕರಾವ್ ಫುಲೇಕರ್ ಅವರು ಎಲ್ಲರೂ ಸೇರಿಕೊಂಡು ಒಂದು ಸಂಗೀತ ಕಲಾ ಮಂಡಲವನ್ನು ಸ್ಥಾಪನೆ ಮಾಡಿರ್ತಾರೆ. ಬೀದರ್ನಲ್ಲಿ ತುಂಬ ಹಳೆಯದಾಗಿರ್ತಕ್ಕಂಥ ಸಂಗೀತ ಕಲಾ ಮಂಡಲ. ಇದಕ್ಕೆ ಇಂದಿಗೆ 63 ವರ್ಷದ ಇತಿಹಾಸ ಇದೆ. ಈ 63 ವರ್ಷಗಳಲ್ಲಿ ದಿವಂಗತ ಜಗಪಾಲ್ ಸಿಂಗ್ ಪವಾರ್ ಅವರು, ಇದರ ಜೊತೆಗೆ ಬಸಂತ ಪಂಚಮಿ ಸರಸ್ವತಿಯ ದಿವಸ ಇರುವುದರಿಂದ ಅಂದು ಕೂಡ ಸಂಗೀತ ಕಾರ್ಯಕ್ರಮವನ್ನು ಸ್ಥಳೀಯ ಮತ್ತು ಹೊರಗಡೆಯ ಕಲಾವಿದರನ್ನು ಕರೆಸಿ ಆಯೋಜನೆ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಇತ್ತೀಚೆಗೆ ಲತಾ ಮಂಗೇಶ್ಕರ್ ಅವರ ಜನ್ಮದಿನ ನಿಮಿತ್ತ ಮತ್ತು ಅವರ ಸ್ಮರಣಾರ್ಥವಾಗಿಯೂ ಕೂಡ ಪ್ರತಿ ವರ್ಷವೂ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಸಂಗೀತ ಕಲಾ ಮಂಡಲ ಬರ್ತಾ ಇದೆ. ಹೀಗೆ ಅನೇಕ ಕಲಾವಿದರ ಸಂಗೀತ ಕಾರ್ಯಕ್ರಮ ಮಾಡ್ತಾ ಬೀದರಿನ ಸಂಗೀತ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಸಂಗೀತ ಆಸಕ್ತರಿಗೆ ತುಂಬ ಬೆಳೆಸ್ತಕ್ಕಂಥ ಮತ್ತು ಅಪ್ಕಮಿಂಗ್ ಉದಯೋನ್ಮುಖ ಕಲಾವಿದರಿಗೆ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯ ಸಂಗೀತ ಕಲಾ ಮಂಡಲ ನಡೆಸ್ಕೊಂಡು ಬಂದಿರತಕ್ಕಂಥ ಇಂಥ ಸಂಗೀತ ಕಲಾ ಮಂಡಲ ಈಗ ಬರುವ 29ನೇ ನವೆಂಬರ್ರಂದು ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಆಯೋಜನೆ, ITC ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ. ಪ್ರಥಮದಲ್ಲಿ ದಿವಸ ಈ ಸಂಗೀತ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ನೆರವೇರ್ತಾ ಇದ್ದು, ಉದ್ಘಾಟನೆ ಸುಮಾರು 3 ವರ್ಷಗಳಿಂದ ನಮಗೆ ಸಂಬಳವೇ ನೀಡಿಲ್ಲ, ಕೇಳಿದರೆ ವಾರದೊಳಗೆ ಕೊಡ್ತೀವಿ, 2 ವಾರದೊಳಗೆ ನೀಡ್ತೇವೆ ಎಂದು ಹಿಂಬರಹ ಬರೆದು ಕೊಡ್ತಾರೆ. ಆದರೆ 1,000 ದಿನಗಳು ಕಳೆದರೂ ಕೂಡ ಅಧಿಕಾರಿಗಳು ಚಾಲಕರಿಗೆ ಸಂಬಳ ನೀಡುವ ನೆನಪೇ ತೆಗಿತಾ ಇಲ್ಲ ಎಂದು ಕರ್ನಾಟಕ ಚಾಲಕರ ಒಕ್ಕೂಟದ ಬೀದರ್ ಜಿಲ್ಲಾ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ರೇಣುಕಾ ಸೋಮನಾಥ್ ಆರೋಪ ಮಾಡಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಇಂದು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಬೀದರ್, ಭಾಲ್ಕಿ, ಹುಲ್ಸೂರು, ಚಿಡಗುಪ್ಪ, ಹುಮ್ನಾಬಾದ್ ಮತ್ತು ಬಸವ ಕಲ್ಯಾಣ, ಕಮಲ್ನಗರ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಸ್ವಚ್ಛತಾ ವಾಹನದ ಒಂದು ವಾಹನ ಚಾಲಕರಿಗೆ ಹಾಗೂ ಸಹಾಯಕಿಯರ ವೇತನ ಪಾವತಿ ಮಾಡಿಲ್ಲ, ಕೇಳಿದರೆ ವಾರದೊಳಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆದರೆ ನಾವು ತೊಂದರೆಯಲ್ಲಿದ್ದೇವೆ, ಕೂಡಲೇ ನಮಗೆ ವೇತನವನ್ನು ಪಾವತಿ ಮಾಡಬೇಕು ಎನ್ನುವಂಥ ಒತ್ತಾಯವನ್ನು ಅವರು ಮಾಡಿದರು. ಮುಖಂಡರಾದ ಓಂ ಪ್ರಕಾಶ್ ರೊಟ್ಟೆ ಹಾಗೂ ಚಾಲಕರ ಸಂಘದ ಪದಾಧಿಕಾರಿಗಳು ಮಾತನಾಡುತ್ತಾ ಕೂಡಲೇ ಚಾಲಕರ ಹಾಗೂ ಸಹಾಯಕಿಯರ ವೇತನ ಪಾವತಿ ಮಾಡಬೇಕೆಂದು ತಿಳಿಸಿದರು. ಇದೇ ವೇಳೆ ಪ್ರಮುಖರಾದ ಹುಲೆಪ್ಪ ಡುಮ್ಮೆ, ಮಹಾಂತೇಶ್ ಬಿರಾದಾರ್, ಅಬ್ದುಲ್ ಕರೀಂ, ಅಮ್ರೇಶ್ ಸಾಗರ್ ಗಾದ್ಗಿ, ರೇಣುಕಾ ನಿರ್ಗುಡಿ, ಪ್ರಿಯಾ ರಾಣಿ, ಇಸ್ಲಾಂಪುರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಳೆದ ನವೆಂಬರ್ 24ರಂದು ಧರಣಿ ಕುಳಿತಿದ್ದೆವು. ಆಗ ಅಧಿಕಾರಿಗಳು ಬಂದು ನಮಗೆ ವಾರದೊಳಗೆ ಸಂಬಳ ನೀಡುವ ಕುರಿತು ಕ್ರಮ ಕೈಗೊಳ್ಳುತ್ತೇವೆ ಎಂದು ಹಿಂಬರಹ ನೀಡಿ ಭರವಸೆ ಕೂಡ ನೀಡಿದರು. ಆದರೆ ಭರವಸೆ ಈಡೇರದ ಕಾರಣ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಜೀವನ ನಡೆಸಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಆದಷ್ಟು ಬೇಗನೆ ವೇತನ ಪಾವತಿ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಪದಾಧಿಕಾರಿಗಳು ಮಾಡಿಕೊಂಡ್ರು. ನಮಸ್ಕಾರ, ನನ್ನ ಹೆಸರು ರೇಣುಕಾ ಅಂತೇಳಿ. ನಾವು ಸ್ವಚ್ಛವಾಹಿನಿ ಚಾಲಕಿಯನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ. 3 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಥರದ ವೇತನವನ್ನು ಕೊಡ್ತಿಲ್ಲ, ಯಾವುದೇ ಥರದ ಸೇಫ್ಟಿಯನ್ನು ಕೊಡ್ತಾ ಇಲ್ಲ. ಹಾಂ ಸರ್, ಅವ್ರ ಹೆಸರು ಮಿಸ್ಟೇಕ್ ಆಗಿದೆ. ಹಾಂ ಸರ್, ಕೆಲವೊಂದು 3 ವರ್ಷ ಇದೆ, ಕೆಲವು 4 ಇದೆ, ಕೆಲವು 2 ವರ್ಷ ಇದೆ. ಇಲ್ಲ ಸರ್, ಜೂನ್ 2018ರಲ್ಲಿ ಆಯ್ಕೆ ಮಾಡ್ಕೊಂಡ್ರಿ. ಹಾಂ, ಇನ್ನೂ ಬರ್ಕೊಟ್ರ ಸರ್. ಹಾಂ ಸರ್, ಕೊಡ್ತೀವಿ. ಹಾಂ ಸರ್,
ಗಿಡಮೂಲಿಕೆ ಔಷಧಿ ಕೇಂದ್ರಕ್ಕೆ ಮೊಳಕಾಲು ನೋವಿನಿಂದ ಬಳಲುತ್ತಿದ್ದ ಲಕ್ಷ್ಮಿ ಎನ್ನುವಂತಹ ತಾಯಿಯೊಬ್ಬರು ಬಂದಿದ್ದರು. ಈ ಸಂದರ್ಭದಲ್ಲಿ ಅವರು ಕೂಡ ಸುದ್ದಿ ಸಮಯದೊಂದಿಗೆ ಮಾತಾಡ್ತಾ, ನನಗೆ ಸುಮಾರು ದಿವಸಗಳಿಂದ ಮೊಳಕಾಲು ನೋವಿತ್ತು, ವೈದ್ಯರು ಮೊಳಕಾಲು ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದರು. ಹೀಗಾಗಿ ವಿಷಯ ತಿಳಿದ ನಂತರ ಆದಿವಾಸಿ ಗಿಡಮೂಲಿಕೆ ಔಷಧಿ ಕೇಂದ್ರಕ್ಕೆ ನಾನು ಬಂದೆ. ಅವರು ತಕ್ಷಣ ಎದ್ದವರಿ ರಾತ್ರಿ ಮಹಿಳೆಯರು ಕೊಡೋದು ಸರಿಯಲ್ಲ ಅಂತೇಳಿ ನಾನಾ ಥರದವರಿಗೆ ಹೆದರಿಕೆಯ ಮಾತುಗಳನ್ನು ಹೇಳುತ್ತಾ ಅವರನ್ನ ಅಲ್ಲಿಂದ ಎಬ್ಬಿಸಿ ಮುಗಿತು ಅಂತಕ್ಕಂಥ ಕಾಟಾಚಾರಕ್ಕಾಗಿ ಅವರ ಅಧಿಕಾರಿಗಳು ಎಲ್ಲರ ಮೇಲೆ ಒತ್ತಡ ಹೇಳಿದ್ರು. ಅಲ್ಲ, ಅವರು 4 ವರ್ಷದಿಂದ ದುಡಿತಾ ಇದ್ದಾರೆ. ಅವರು ದುಡಿದಂತ ಕೆಲಸಕ್ಕೆ ಇವತ್ತು ನೀವು ಕೂಲಿ ಕೊಡಲ್ಲ ಅಂದ್ರೆ ಹೇಗೆ? ಇವತ್ತು ಒಂದು ಚಿಕ್ಕ ಪುಟ್ಟ ಸಂಸಾರ ಅವ್ರದ್ದು. ಸಣ್ಣ ಸಣ್ಣ ಮಕ್ಕಳ 2 ವರ್ಷದ 1 ವರ್ಷದ ಮಕ್ಕಳನ್ನ ಬಿಟ್ಕೊಂಡು ಅವರು ಬೆಳಗ್ಗೆ 7 ಗಂಟೆಗೆ ಗ್ರಾಮವನ್ನು ಸ್ವಚ್ಛ ಮಾಡಲಿಕ್ಕೆ ಬರ್ತಾರೆ. ಎಳೆ ಮಕ್ಕಳನ್ನ ಬೀದಿಯಲ್ಲಿ ಹಾಳುಣಿಸುವಂತಹ ಸಂದರ್ಭಗಳು ಇವತ್ತಿಗೆ. ಅಷ್ಟೆಲ್ಲ ಕಷ್ಟಪಟ್ಟುಕೊಂಡು ಅವರು ದುಡಿತಕ್ಕಂಥ ಮಹಿಳೆಯರಿಗೆ 4 ವರ್ಷದಿಂದ ಸಂಬಳ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಅವರಿಗೆ ಅವ್ರು ಹೇಳ್ತಾರೆ ಇದು ಪಾಲಿಸಿ ಮ್ಯಾಟರ್ ಇದೆ, ನಮ್ಗ ಇವರಿಗೆ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನ ಬೇಜವಾಬ್ದಾರಿ ಮಾತುಗಳನ್ನ ಆಡ್ತಕ್ಕಂಥದ್ದು ನೋಡಿದ್ರೆ ಇವತ್ತು ಈ ದೇಶದಲ್ಲಿ ಭಾರತ ಸಂಸ್ಕೃತಿಯಲ್ಲಿ ಮಹಿಳೆಯರೇ ದೇವರು, ಮಹಿಳೆಯರೇ ನಮಗೆ ಜನ್ಮ ಕೊಡ್ತಕ್ಕಂಥ ತಾಯಿಯರು. ಆ ತಾಯಿಯರ ಮೇಲೆ ಅನ್ಯಾಯ ಮಾಡ್ತೀರಿ ಅಧಿಕಾರಿಗಳೇ ನೀವು? ಅವರು ದುಡಿದಂತ ಕೂಲಿ ಕೊಡೋದಂದ್ರೆ ಇದು ಯಾವ ನ್ಯಾಯ? ಇವತ್ತು ವಸುದೈವ ಕುಟುಂಬ ಅಂತ ಹೇಳ್ರಿ, ಸಮಾನತೆ ಅಂತ ಹೇಳ್ರಿ. ಇವತ್ತು ಕೂಡ ಪುರುಷ ಇಂಥ ಅನೇಕ ಕ್ರಿಮಿ ಕೀಟಗಳ ನಾಲಿಯಲ್ಲಿ ಕೆಲಸ ಮಾಡ್ತಂತ ಜನರಿಗೆ ಇವತ್ತು ನೀವು ಅವ್ರ ಆರೋಗ್ಯಕ್ಕೂ ಸೇಫ್ಟಿ ಇಲ್ಲ, ಮತ್ತ ಅವರಿಗೆ ಪ್ರತಿ ತಿಂಗಳ ಸಂಬಳನೂ ಇಲ್ಲ ಅಂದ್ರೆ ಏನ್ ಅರ್ಥ ಇದಕ್ಕೆ? ಇವತ್ತು ನೀವು ರಾತ್ರೋರಾತ್ರಿ ವಿಧಾನಸೌಧದಲ್ಲಿ ಕೊಟ್ಕೊಂಡು ಶಾಸಕರು ಸಂಸದರು ನಿಮ್ಮ ಸಂಬಳ ಹೆಚ್ಚು ಮಾಡ್ಕೋತ್ರಿ, ಒಂದೇ ಒಂದು ರಾತ್ರಿ ಲಕ್ಷ ಗಟ್ಟಲೆ ಹೆಚ್ಚು ಮಾಡ್ಕೋತ್ರಿ. ಆದ್ರೆ ಕನಿಷ್ಠ ಅವ್ರಿಗೆ 4,000 ಕೇಳ್ತಾ ಇದ್ರು, 4,000 ಕೊಡೋದಿಲ್ಲ ಅಂದ್ರೆ ಏನ್ ಅರ್ಥ? ಇವತ್ತ ಆ ಹೆಣ್ಮಕ್ಳು ಎಲ್ಲರೂ ಇವತ್ತ ಇಂಥ ಒಂದು ಇದನ್ನೇ ಇವತ್ತು ನಡೀತಾ ಇದೆ. ಅದಕ್ಕಾಗಿ ಅವರು ಈಗಾಗಲೇ ಜಿಲ್ಲಾ ಪಂಚಾಯತಿನ DS ಅವರು ಬಂದು ಇವತ್ತು ರಾತ್ರಿ ಮತ್ತು ಶ್ರೀಕಾಂತ್ ಅವರು ಬಂದು ಒಂದು ರೇಟಿಂಗ್ ನಲ್ಲಿ ಕೊಟ್ಟಿದ್ದಾರೆ. ಅದನ್ನ ಇವತ್ತು ಈ ಒಂದು ಮಹಿಳಾ ಚಾಲಕರ ಒಕ್ಕೂಟದ ಅಧ್ಯಕ್ಷರು ಅದನ್ನು ಓದಿ ಹೇಳ್ಬೇಕಂತೇಳಿ ಕೇಳ್ಕೊತಾರೆ. ನಮ್ಮ ಒಕ್ಕೂಟ ಹೊತ್ತಿಂದ ಏನು ಧರಣಿ ಕೂತಿದ್ದೀವಿ ನಾವು 24ನೇ ತಾರೀಕಿಗೆ. ಅವತ್ತು ಝಡ್ಪಿಯಿಂದ DSR ಅವರು ಬಂದಿದ್ದರು. ಅವರು ಲಿಖಿತ ಮುಖಾಂತರ ಏನು ನಮಗೊಂದು ಲೆಟರ್ ಕೊಟ್ಟಿದ್ದಾರೆ. ಆ ಲೆಟರ್ ವಿವರ ಹೇಳ್ತೀನಿ. ಎಲ್ಲ ತಾಲೂಕದು ಕಾರ್ಯನಿರ್ವಾಹಕರು ಬಂದಿರು, ಅವ್ರ ಮುಖಾಂತರ ಅಷ್ಟು ಜನರು ಸೈನ್ ಮಾಡಿಬಿಟ್ಟು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಾಲೂಕಾ ಪತ್ರಗಳನ್ನು ಕಾರ್ಯನಿರ್ವಾಹಕರ ಅಧಿಕಾರಿಗಳ ತಾಲೂಕ್ ಪಂಚಾಯತ್ ಭಾಲ್ಕಿ, ಹುಲ್ಸೂರು, ಚುಡುಗುಪ್ಪ, ಬೀದರ್, ಹುಮ್ನಾಬಾದ್, ಬಸವ ಕಲ್ಯಾಣ್, ಕಮಲ್ನಗರ್ ವಿವಿಧ ಗ್ರಾಮ ಪಂಚಾಯತ್ಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ವಚ್ಛತಾ ವಾಹನ ಚಾಲಕಿಯರು ಹಾಗೂ ಸಹಾಯಕಿಯರಿಗೆ ವೇತನ ಪಾವತಿಗಾಗಿ 15 ದಿನಗಳ ಕಾಲಕ್ಕಾಗಿ ಕ್ರಮ ವಹಿಸಲಾಗುವುದು. ಈ ಮೇಲಿನ ಪತ್ರದ ಮುಖಾಂತರ ತಿಳಿಸುವುದೇನೆಂದರೆ, ವೇತನ ಪಾವತಿ ಕುರಿತು ವರದಿಯನ್ನು 15 ದಿನಗಳ ಒಳಗಾಗಿ ಮಾಹಿತಿ ಸಲ್ಲಿಸಲಾಗುವುದೆಂದು ತಿಳಿಸಿರುತ್ತಾರೆ. ಪ್ರಯುಕ್ತ ಸದರಿ ಕಾರ್ಯನಿರ್ವಾಹಕರು ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಪತ್ರದಿಂದ ಸದರಿ ಸ್ವಚ್ಛತಾ ವಾಹಿನಿಯ ಚಾಲಕಿಯರಿಗೂ ಹಾಗೂ ಸಹಾಯಕಿಯರಿಗೂ ವೇತನ ಪಾವತಿಯನ್ನು ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ LSಗಳಿಗೆ ನಿಯಮಾನುಸಾರ ವೇತನ ಪಾವತಿ 1 ವಾರದೊಳಗಾಗಿ ಒದಗಿಸಿಕೊಡಿಸುತ್ತೇವೆಂದು ಈ ಪತ್ರದ ಮೂಲಕ ಭರವಸೆಯನ್ನು ನೀಡುತ್ತಿದ್ದೇವೆ. ಅಲ್ಲಿ
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ್ಡ ಹಾಕೊಳಗಿ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.